ನಮಸ್ಕಾರ ಸ್ನೇಹಿತರೆ, ಪುಟ್ಟರಾಜು ಟಿಫಿನ್ಸ್ನಲ್ಲಿ ಬಿರಿಯಾನಿನ ಸೌದೆ ಒಲೆ ಬಿರಿಯಾನಿನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡ್ಬೋದು ಸ್ನೇಹಿತರೆ, ಸೌದೆ ಒಲೆ ಬಿರಿಯಾನಿಗೆ ಮಾಮೂಲಿ ಒಲೆನ ಹಾಸ್ಕೊಂಡಿದ್ದೀವಿ, ರೆಡಿ ಮಾಡ್ಕೊಂಡಿದ್ದೀವಿ. ನೀವು ಯಾವ ಬ್ರ್ಯಾಂಡ್ ಎಣ್ಣೆ ಬಳಸ್ತೀರೋ ಆ ಬ್ರ್ಯಾಂಡ್ ಎಣ್ಣೆ ಬಳಸಿ. ನಾವು ಸುಮಾರು 15 kg ಮಾಡ್ತಿದ್ರಿಂದ ಒಂದು 3 ಲೀಟ್ರ್ ಎಣ್ಣೆ ಹಾಕ್ತೀವಿ. ಈಗ ಇದನ್ನು ಚಾಕು ಸಾಯಿಯಿಂದ ಕುಯ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, 3 ಲೀಟ್ರ್ ಎಣ್ಣೆ ಹಾಕೊಂಡಿದ್ದೀವಿ. ಸುಮಾರು 15 kgಗೆ 1 kgಗೆ 200 ml ಲೀಟ್ರಾಗಿ ಎಣ್ಣೆ ಬಳಸ್ತೀವಿ. ಸುಮಾರು ಇದು 900 ml ಅಷ್ಟೇ ಇರೋದು ಎಣ್ಣೆ, ಆದರೂ ಕೂಡ 3 ಲೀಟ್ರ್ ಹಾಕೊಂಡಿರ್ತೀವಿ. ಚಿಕನಲ್ಲಿ ಜಿಟ್ಟು ಬಿಡುತ್ತೆ, ಅದಕ್ಕೋಸ್ಕರ. ಆನಂತರ ಸ್ನೇಹಿತರೆ, ಸುಮಾರು 5 kg 1 kg ಈರುಳ್ಳಿ ಥರ ಸುಮಾರು 15 kgಗೆ 3 kg ಈರುಳ್ಳಿ ತೊಗೊಂಡಿದ್ದೀವಿ. ಮತ್ತು ಸ್ಪೈಸಸ್ ಕೂಡ ಇಲ್ಲೇ ಹಾಕ್ಕೊಂಡಿದ್ದೀವಿ, ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀವಿ. ಇದನ್ನು ಹಾಕಿ ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ಗಂಟ ಫ್ರೈನ ಮಾಡ್ಕೊಳ್ಬೇಕು. ಇದು ಗೋಲ್ಡ್ ಕಲರ್ ಆಗಿ ಗಂಟ ಫ್ರೈ ಮಾಡ್ಕೊಳ್ತೀವಿ, ನೋಡ್ಕೊಳ್ಳಿ ನೀಟಾಗಿ. ನೋಡುವ ಸ್ನೇಹಿತರೆ, ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ. ಆ ಟೈಮಲ್ಲಿ ನಾವು ಮಾಡಿರುವಂಥ ಪಾಲಕು, ಪುದೀನ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಫೈಯರ್ ನೋಡ್ಬೋದು ಯಾವ ರೀತಿಯಾಗಿ ಒಲೆ ಉರಿತಿದೆ ಅಂತ. ಆನಂತರ ಸುಮಾರು 15 kgಗೆ ನಾನು 1 kg ಟೊಮೊಟೊ ಹಾಕ್ತಾಯಿದ್ದೀನಿ, ಮತ್ತು ಪುದೀನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ವಿ, ಉಪ್ಪು ಹಾಕ್ಬಿಟ್ಟು ಉಪ್ಪು ಮಾಡ್ತಾರೆ. ಒಳ ಮುಚ್ಚಿಲಿ ಸುಮಾರು 15 ದಿನ ಹಾಕ್ತೀನಿ ನಾನೀಗ. 15 ಅದು ಒಳಮುಚ್ಚಿಲ್ಲ 15 ಹಿಡಿ ಹಾಕಿದ್ದೀನಿ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಹಾಕ್ತೀವಿ. ನಾವು ಆಲ್ಮೋಸ್ಟ್ ಗೊತ್ತಿರೋದ್ರಿಂದ ಸುಮಾರು ಒಂದು 3/4 ಪ್ಯಾಕೆಟ್ ಬಿಟ್ಕೊಳ್ತೀವಿ ಸ್ನೇಹಿತರೆ. ಈಗ ಇದನ್ನು ಹಾಕಿದ್ದೀನಿ. ಮತ್ತೆ ಮೊಸರು ಹಾಕ್ಕೊಳ್ಳೋಣ. ಇದಕ್ಕೆ ಮೊಸರು ಸ್ನೇಹಿತರೆ ಚೆನ್ನಾಗಿ ಮಸಾಲೆ ಬಿಡುತ್ತೆ, ನೋಡ್ಬೋದು. ಸುಮಾರು ಇದೊಂದು ಮೀಡಿಯಮ್ ಊರಲ್ಲಿ ಒಂದು 10 ನಿಮಿಷ ಬೇಯಿಸೋಣ. ಆನಂತರ ಏನು ಗರಂ ಮಸಾಲೆಗಳಾಗ್ಬೋದು, ಅಷ್ಟು ಪುಡಿ ಆಗ್ಬೋದು, ಅದನ್ನೇನು ಹಾಕ್ತೀನಿ ಅಂತ ಆನಂತರ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ನೋಡ್ಬೋದು ಸ್ನೇಹಿತರೆ, ಈಗ ಎಣ್ಣೆ ಜಿಡ್ಡು ಚೆನ್ನಾಗಿ ಬಿಟ್ಟೈತೆ. ಆ ಟೈಮಲ್ಲಿ ಸ್ವಲ್ಪ ಧನಿಯಾ ಪುಡಿ, ಅಷ್ಟು ಪುಡಿ ಕಲರ್ಗೆ, ಯಾವುದೇನಂತ ಕಲರ್ ಬರುತ್ತಲ್ಲ, ನಾವು ಅಷ್ಟು ಪುಡಿಯಲ್ಲಿ ಏನು ಬರುತ್ತೆ ಅದೇ ಫೈನಲ್ ಕಲರು. ಫೈನಲಾಗೆ ನಾವ್ಯಾವ ರೆಡಿ ಮಾಡ್ಕೊಂಡಿರುವಂಥ ಬಿರಿಯಾನಿ ಮಸಾಲೆ ಸುಮಾರು ಈಗ 15 kg ಮಾಡ್ತಾಯಿದ್ದೀವಲ್ವ. 1 2 3 4 ಸ್ವಲ್ಪ 4 5 ಇದನ್ನು ಹಾಕ್ಬಿಟ್ಟು ನೋಡ್ಬೋದು ಯಾವ ರೀತಿಯಾಗಿ ಮಸಾಲೆ ಬಿಡ್ತಾ ಇದೆ ಅನ್ನೋದು ಕೂಡ ನೋಡ್ಬೋದು. ಉರಿ ಮಾತ್ರ ಬಿರಿಯಾನಿಗೆ ಸ್ನೇಹಿತರೆ, ನಾಟಿ ಸ್ಟೈಲ್ ಬಿರಿಯಾನಿ ಅಂತಂದರೆ ಏನು ಜಾಸ್ತಿ ಹಾಕ್ಬಾರ್ದು. ಪದಾರ್ಥಗಳನ್ನು ನಾವು ಹೋಮ್ ಮೇಡ್ ಮಸಾಲೆ ಏನು ಮಾಡ್ತೀವಿ ಅದನ್ನು ಹಾಕಿ ಬೇನೆಲ್ಲ ಸೇರಿಬಿಟ್ರೆ ಜಿಟ್ಟು ಚೆನ್ನಾಗಿ ಬರುತ್ತೆ. ಆ ನಂತರ ನಾವು ರೆಡಿ ಮಾಡ್ಕೊಂಡಿರೋಂಥ ರೈಸು ಮತ್ತು ಚಿಕನ್ ಹಾಕಿ ನೀಟಾಗಿ ದಮ್ ಕಟ್ಕೊಂಡು ನಂತರ ರುಚಿ ನೋಡ್ಕೊಂಡು ಫೈನಲ್ ಮುಗಿತು. ಬೇಕು ಅಂತಂದರೆ ತುಪ್ಪ ಬಳಸ್ತೀವಿ ಅಂತಾರೆ, ತುಪ್ಪ ಬಳಸ್ತೀವಿ. ಅಕ್ಕಿನ ನಾವು ನೆನೆ ಹಾಕಿ ಮಾಡೋದ್ರಿಂದ 1-1.5 ಲೀಟ್ರಷ್ಟು ನೀರು ಹಾಕ್ಕೊಡ್ತೀವಿ. ಸ್ವಲ್ಪ ನೋಡಾಕೊಳ್ಳೋದು ಉತ್ತಮ. ನೋಡ್ಬೋದು ಯಾವ ರೀತಿಯಾಗಿ ಒಳ್ಳೆ ಗ್ರೀನರಿ ಬರ್ತಿದೆ ಅಂತ ನೋಡ್ಬೋದು, ಚೆನ್ನಾಗಿದೆ. ಈಗ ಇದಕ್ಕೆ ಅಳತೆ ಮಾಡಾಕೊಳ್ಳಿ. ಸುಮಾರು ಇದು 1 ಲೀಟ್ರ್ ಅಕ್ಕಿ ಹಾಕ್ತೀವಿ, ಇಲ್ಲ 1 kg ಅಕ್ಕಿ ಹಾಕ್ತೀವಿ ಅಂದರೆ 1.5 ಲೀಟ್ರ್ ಯಾವ್ದಾದ್ರು ಒಂದು ಪಾತ್ರೆ ಅಳತೆ ಮಾಡಿಕೊಂಡು ಆ ಲೀಟ್ರಲ್ಲಿ ನೀರು ಹಾಕೊಳ್ಳೋದಕ್ಕೆ ಉತ್ತಮವಾಗಿ ಬಿರಿಯಾನಿ ಬರುತ್ತೆ. ನೋಡ್ಬೋದು ಅಕ್ಕಿನೂ ಕೂಡ ತೊಳೆದು ನೆನೆ ಹಾಕಿದ್ದೀವಿ. ತುಂಬ ಚೆನ್ನಾಗಿ ನೆನೆದ್ರೆ ಅದು ರೈಸ್ ಕೂಡ ತುಂಬ ಸೂಪರಾಗಿ ಆಯ್ತದೆ. ಆನಂತರ ಚಿಕನ್ನು ನೋಡ್ಬೋದು ಸ್ನೇಹಿತರೆ, ಚಿಕನ್ ಫ್ರೆಶ್ ಆಗಿ ಕಡಿದ್ರೆ ಪೀಸಲ್ಲಿ ಯಾವ ರೀತಿಯಾಗಿದೆ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಬೋದು. ಇದನ್ನು ನೀಟಾಗಿ ತೊಳೆದು ಈಗ ಇನ್ನು ನೀರು ಆಲ್ರೆಡಿ ಇನ್ನು ಮಳೆ ಬರೋಕ್ಕೆ ಶುರುವಾಗಿದೆ. ಇದಕ್ಕೆ ಹಾಕ್ಕೊಂಡ್ರೆ ಬಿರಿಯಾನಿಗೆ ರೆಡಿ ಆಗುತ್ತೆ. ನೋಡ್ಬೋದು ನೀರು ಮಳ್ಳವ ರೆಡಿಯಾಗಿದೆ. ಚಿಕನ್ನು ಅಷ್ಟೇ ಸೋರು ತಗೊಂಡು ಮಡ್ಕೊಂಡಿದ್ದೀವಿ. ಈಗ ಇದನ್ನು ಅಲ್ಲಿಗೆ ಹಾಕೋಣ. ಅಕ್ಕಿ ತೊಳೆದು ನೆನೆ ಹಾಕಿ ಮಡಗಿದೋ ಈಗ ಒಂದು ಜಾಲರಿಯ ಸಮಯದಿಂದ ಸೋಸಿ ಮತ್ತು ಇದನ್ನು ನೀರು ಮಾಡ್ತಾಯಿದೆ. ಈ ಸಮಯದಲ್ಲಿ ಹಾಕಿದ್ದೀವಿ. ಚಿಕನ್ ಕೂಡ ಬಂದಿದೆ, ನೋಡ್ಬೋದು. ನೋಡ್ಬೋದು ಸ್ನೇಹಿತರೆ, ಈಗ ಅಕ್ಕಿ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದು ಕೂಡ ನೋಡ್ಬೋದು. ನೋಡಿ, ಈಗ ಚಿಕನೆಲ್ಲ ಎಣ್ಣೆ ಜಿಟ್ಬಿಟ್ಟಿದೆ. ಗ್ರೀನರಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ.
ಇದು ಬಿರಿಯಾನಿ ನೀನು ದಮ್ ಕಟ್ಟೋ ಸಮಯದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ. ಸ್ವಲ್ಪ ಲೈಟಾಗಿ ತಿರುಗಿಕೊಳ್ತಾರೆ. ನೀನು ಹಾಕಿರೋ ಅಕ್ಕಿ ಯಾವತ್ತೂ ತಲೆ ಹಿಡಿಯಲ್ಲ, ಆದರೂ ಕೂಡ ಸ್ವಲ್ಪ ಲೈಟಾಗಿ ತಿರುಗಿಕೊಂಡ್ರೆ ಉತ್ತಮ. ನೋಡ್ಬೋದು ಸ್ನೇಹಿತರೆ, ನಾವು ಸುಮಾರು 15 kgಗೆ 15 ಒಳಮುಡಿ ಅಂತ ಉಪ್ಪಂತ ಹಾಕಿದ್ದು. ರುಚಿ ಕರೆಕ್ಟಾಗಿದೆ ಏನೋ ಈ ಸಮಯದಲ್ಲಿ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಕರೆಕ್ಟಾಗಿದೆ ಸ್ನೇಹಿತರೆ. ನಮಗಂದರೆ ಒಂದು ರೆಗ್ಯುಲರಾಗಿ ಆಗ್ತಾ ಇರೋದ್ರಿಂದ ಒಳಮುಷ್ಟಿ ಗೊತ್ತಿರುತ್ತೆ. ಹಾಕೋರು 1-2 ಮುಷ್ಟಿ ಬೇಕಾದ್ರೆ ಕಡಿಮೆ ಹಾಕಿಬೇಕಾದ್ರೆ ಆಮೇಲೆ ಫೈನಲಾಗಿ ರುಚಿ ನೋಡಿ ಈ ಸಮಯದಲ್ಲಿ ಹಾಕೋಬೋದು. ಈಗ ದಮ್ಗೆ ಬಂದಿದೆ, ಸೌದೆಗಳನ್ನ ತೆಗೆದಾಕಿದ್ದೇವೆ. ಈಗ ಫೈನಲಾಗಿ ದಮ್ ಕಟ್ಟೋ ಸಮಯ. ಕೊಡೋದು ಹಂಗೆ ಸೌದೆಗಳನ್ನ ಸೈಡ್ಗೆ ಎತ್ತಾಕಿದ್ದೇವೆ. ನಂತರ ಕೆಂಡ ಫೈನಲಾಗಿ ಈ ರೀತಿಯಾಗಿ ದಮ್ ಕಟ್ಬಿಟ್ರೆ ದಮ್ಮು ಸೂಪರಾಗಿ ಆಗುತ್ತೆ. ಫೈನಲ್ ಆಮೇಲೆ ರೆಡಿ ಆದಮೇಲೆ ಕೂಡ ತೋರಿಸ್ತೀವಿ. ಇದನ್ನು ಕೆಂಡೆಲ್ಲ ಕೆಳಗಡೆ ಇರೋ ಕೆಂಡೆಲ್ಲ ತೆಗೆದು ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಬೇಕು, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ನೋಡ್ಬೋದು ಸ್ನೇಹಿತರೆ, ಬಿರಿಯಾನಿ ಕೂಡ ದಮ್ಮು ರೆಡಿಲ್ಲ ಇದೆ. ಆ ಥರ ಬಂದು ತೋರ್ಸಂಗೆ. ನೋಡ್ಬೋದು ಸ್ನೇಹಿತರೆ, ಫೈನಲಾಗಿ ಬಿರಿಯಾನಿ ಸೌದೆ ಒಲೆ ಬಿರಿಯಾನಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದು ಮರೆಯಬೇಡಿ. ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಒಳಗೆ ಇರ್ತಾವ. ನೋಡ್ಬೋದು ಸ್ನೇಹಿತರೆ, ಭಾನುವಾರದ ಬಿರಿಯಾನಿ ಖಾಲಿ ಆಗಿದೆ. ಆಲ್ಮೋಸ್ಟ್ ಮುಕ್ಕಾಲು ಬಂದು ಖಾಲಿ ಆಗಿದೆ. ಸ್ವಲ್ಪ ಪಾರ್ಸಲ್ ಕಟ್ಟಾರೆ ಬರ್ತಾರೆ ಖಾಲಿ. ಆಯ್ತು, ಫೈನಲಾಗೆ ಬಿರಿಯಾನಿ ಎಲ್ಲ ಖಾಲಿಯಾಗಿದೆ ಸ್ನೇಹಿತರೆ. ಸ್ವಲ್ಪ ಒಂದು 4-5 ಪ್ಲೇಟ್ ಕುಸ್ಕ ಇದೆ. ಹಾಗೆ ನಮ್ಮ ದಚ್ಚು ದಿ ಲಜುರಿ ಬ್ರ್ಯಾಂಡ್ ಅವರು ಬಂದಿದ್ದಾರೆ, ಅವನು ಕೂಡ ಕೇಳೋಣ ಯಾವ ರೀತಿಯಾಗಿದೆ ನಮ್ಮ ಹೋಟೆಲ್ ಬಿರಿಯಾನಿ ಅಂತ. ಸರ್, ಹೇಗಿದೆ ಬಿರಿಯಾನಿ? ಬಿರಿಯಾನಿ ಚೆನ್ನಾಗಿದೆ, ಒಳ್ಳೆ ಫ್ಲೇವರ್ಫುಲ್ ಆಗಿದೆ. ನಮ್ಮ ಅರುಣ್ ವಿಲನ್ ಅವರು ಬಿರಿಯಾನಿ ಮಾಡ್ತಾರೆ, ಬಂದು ಟೇಸ್ಟ್ ಮಾಡಿ. ನೋಡೋದು ಸ್ನೇಹಿತರೆ, ಫೈನಲ್ ಆಗಿ ಲಾಸ್ಟ್ ಆಗಿ ನಮ್ಮ ಲಜುರಿ ಬ್ರ್ಯಾಂಡ್ ಗೇಮ್ ದುಡ್ಡಿದೆ. ನೆಕ್ಸ್ಟ್ ಟೈಮ್ ಅದು ಕೂಡ ಒಂದು ಲಾಗ್ ವಿಡಿಯೋ ಮಾಡಿ ಬಿಡ್ತೀವಿ. ಈಗ ಫೈನಲ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಕೋಬೇಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಮಾಡೋದು ಮರಿಕೋಬೇಡಿ ಸ್ನೇಹಿತರೆ. ಇವತ್ತಿನ ಕತೆ ಮುಗಿದಿದೆ. ನೋಡ್ಬೋದು, ಇಡ್ಲಿ ದೋಸೆ ಎಲ್ಲ ಫೈನಲ್ ಆಗಿ ಹೋಗಿದೆ. ಇವತ್ತಿನ ಆಟ ಇವತ್ತಿಗೆ ಟಾಟಾ. ಓಕೆ, ಬಾಯ್.